ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಯರೆಸ್ಟ್ ಸೆಂಟ್ರಾಯ್ಡ್ ಕ್ಲಾಸಿಫೈಯರ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನೇ ತಗೊಂಡಿದ್ದೀನಿ. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, ಪ್ರಿಡಿಕ್ಟ್ ದ ಕ್ಲಾಸ್ ಫಾರ್ ದಿ ಟೆಸ್ಟ್ ಇನ್ಸ್ಟೆನ್ಸ್ 6,5 ಯೂಸಿಂಗ್ ದ ಟೆಸ್ಟ್ ಡೇಟಾ. ಸರಿನಾ? ಸೊ ಟೆಸ್ಟ್ ಡೇಟಾ ಸೆಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನಾನು 6,5 ಟೆಸ್ಟ್ ಇನ್ಸ್ಟೆನ್ಸ್ಗೆ ಏನ್ ಬರುತ್ತೆ ಕ್ಲಾಸ್ ಅಂತ ಪ್ರಿಡಿಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ನೋಡಿ. 6,5 ಅನ್ನ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ. ಎಕ್ಸ್ ವ್ಯಾಲ್ಯೂ is 6, ವೈ ವ್ಯಾಲ್ಯೂ is 5 ಅಂತ ಕೊಟ್ಟಿದ್ದಾರೆ. ಈ ಕ್ಲಾಸ್ ಯಾವುದು ಅಂತ ನಾನು ಪ್ರಿಡಿಕ್ಟ್ ಮಾಡಬೇಕು. ಸೊ ಈ ಪ್ರಿಡಿಕ್ಟ್ ಮಾಡಬೇಕಾದ್ರೆ ನಾನು ಯಾವುದನ್ನ ಯೂಸ್ ಮಾಡಬೇಕು, ನಿಯರೆಸ್ಟ್ ಸೆಂಟ್ರಾಯ್ಡ್ ಅನ್ನ ಯೂಸ್ ಮಾಡಬೇಕು. ಸರಿನಾ? ಸೊ ನಿಯರೆಸ್ಟ್ ಸೆಂಟ್ರಾಯ್ಡ್ ಅನ್ನ ಯೂಸ್ ಮಾಡಿಕೊಂಡು ನಾನು ಈ ಕ್ಲಾಸ್ ಯಾವುದು ಅಂತ ಪ್ರಿಡಿಕ್ಟ್ ಮಾಡಬೇಕು. ಸೊ ಇದನ್ನೇ ಬರ್ಕೋಬೇಡಿ, ನಾನು ನಿಮ್ಮ ರೆಫರೆನ್ಸ್ಗೋಸ್ಕರ ಹೇಳಿದ್ದು. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಹೆಸರೇ ಹೇಳುವಂತೆ ಸೆಂಟ್ರಾಯ್ಡ್. ಸೊ ಅವ್ರು ಏನ್ ಹೇಳ್ತಾ ಇರೋದು, ಯಾವ ಕ್ಲಾಸ್ ಅಂತ ನೀವು ಡಿಫೈನ್ ಮಾಡಬೇಕು ಅಥವಾ ಪ್ರಿಡಿಕ್ಟ್ ಮಾಡಬೇಕು ಅಂತ. ಸೊ ಪ್ರತಿ ಒಂದು ಕ್ಲಾಸ್ ಇಂದು ಕೂಡ ನಾವು ಸೆಂಟ್ರಾಯ್ಡ್ ಅನ್ನ ಹುಡುಕ್ಬೇಕು. ನೋಡಿ ಇಲ್ಲಿ ಎಷ್ಟು ಕ್ಲಾಸ್ಗಳಿದಾವೆ. ಸೊ ಕ್ಲಾಸ್ ಕಾಲಮ್ ಅಲ್ಲಿ ಎ ಇದೆ, ಬಿ ಇದೆ. ಸೊ ಕ್ಲಾಸ್ ಅಲ್ಲಿ ಎ ಮತ್ತೆ ಬಿ ಅಂತ ಅಂದ್ರೆ ರಿಸಲ್ಟ್ ಅಥವಾ ಔಟ್ಪುಟ್ ಅಂತ ಕೂಡ ಕರಿಬಹುದು ಈ ಕ್ಲಾಸ್ ಅನ್ನ. ಸೊ ಟೋಟಲ್ ಎಷ್ಟಿರೋದು, 2 ಮಾತ್ರ. ಒಂದು ಎ ಇದೆ, ಇಲ್ಲ ಬಿ ಇದೆ. ಸೊ ಈಗ ಎರಡೂ ಕ್ಲಾಸ್ಗಳಿಗೂ ಕೂಡ ನಾನು ಸೆಂಟ್ರಾಯ್ಡ್ ಅಥವಾ ಮೀನ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯಬೇಕು. ಸೊ ಸ್ಟೆಪ್ ನಂಬರ್ 1, ಕಾಂಪ್ಯೂಟ್ ಸೆಂಟ್ರಾಯ್ಡ್ ಆರ್ ಮೀನ್ ಫಾರ್ ಈಚ್ ಕ್ಲಾಸ್. ಸೊ 2 ಕ್ಲಾಸ್ಗಳಿದ್ದಾವೆ. ಸೊ ಎರಡಕ್ಕೂ ಕೂಡ ನಾವು ಸೆಂಟ್ರಾಯ್ಡ್ ಅಥವಾ ಮೀನ್ ವ್ಯಾಲ್ಯೂನ ಕಂಡುಹಿಡಬೇಕು. ಫಸ್ಟ್ ಸೆಂಟ್ರಾಯ್ಡ್ ಆಫ್ ಕ್ಲಾಸ್ ಎ ವಿಲ್ ಬಿ ಈಕ್ವಲ್ ಟು. ಸೊ ನೆನಪಿರ್ಲಿ, ಸೆಂಟ್ರಾಯ್ಡ್ ಅನ್ನ ನಾವು ಯಾವತ್ತಿದ್ರೂ ಕೂಡ ಒಂಥರ ಮ್ಯಾಪ್ ಮಾಡೋ ರೀತಿ. ಈಗ ಒಂದು ಪ್ಲೇನ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ನಾವು ಈ ಪಾಯಿಂಟ್ ಅನ್ನ ಯಾವ ರೀತಿ ಮ್ಯಾಪ್ ಮಾಡ್ತೀವಿ, 1,1, ಇಲ್ಲ ಅಂತಂದ್ರೆ ಈ ಪಾಯಿಂಟ್ ಸಮಥಿಂಗ್ ಲೈಕ್ 2,3, ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ. ಸೊ ಇದೇ ರೀತಿ ನಾವು ಇಲ್ಲೂ ಕೂಡ ಬರೀಬೇಕು. ಅಂತ ಅಂದ್ರೆ ಎಕ್ಸ್ ಮತ್ತೆ ವೈ ಎರಡೂ ಕೂಡ ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ತೋರಿಸ್ತೀನಿ ನೋಡಿ ಇವಾಗ. ಸೊ ಸೆಂಟ್ರಾಯ್ಡ್ ಆಫ್ ಕ್ಲಾಸ್ ಎ ಅಂತ ಬಂದಾಗ ಕ್ಲಾಸ್ ಎ ಎಲ್ಲೆಲ್ಲಿದೆ ಮಾರ್ಕ್ ಮಾಡ್ಕೊಳ್ಳಿ. 1, 2, 3. ಸರಿನಾ? ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡಬೇಕು. 3 + 5 + 4, 3 + 5 + 4, ಕಾಮ ನೆಕ್ಸ್ಟ್ ವೈ ಗಳಷ್ಟನ್ನು ಆಡ್ ಮಾಡಿ. 1, 2, 3. ಸೊ 1 + 2 + 3 ಹೋಲ್ ಡಿವೈಡೆಡ್ ಬೈ 3. ಯಾಕೆ? ನಮಗೆ ಟೋಟಲ್ 3 ಇನ್ಸ್ಟೆನ್ಸಸ್ ಗಳಿರೋದು. ಸೊ 1, 2, 3 ಇನ್ಸ್ಟೆನ್ಸಸ್ ಅಲ್ವಾ? ಎಸ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 3 + 5 ಏನಾಗುತ್ತೆ, 8. ಸೊ 8 + 4 ವಿಲ್ ಬಿ ಈಕ್ವಲ್ ಟು 12. ಸೊ 12, ಕಾಮ 1 + 2 is 3, 3 + 3 is 6 divided by 3. ಸರಿನಾ? ಸೊ 12 divided by 3 ಅಂತಂದ್ರೆ 4 ಆಗುತ್ತೆ. 6 divided by 3 ಅಂತಂದ್ರೆ 2 ಆಗುತ್ತೆ. ಸರಿನಾ? ದ ಸೆಂಟ್ರಾಯ್ಡ್ ಫಾರ್ ಕ್ಲಾಸ್ ಎ ವಿಲ್ ಬಿ ಈಕ್ವಲ್ ಟು 4, 2. ನೆಕ್ಸ್ಟ್ ಇದೇ ರೀತಿ ಸೆಂಟ್ರಾಯ್ಡ್ ಫಾರ್ ಕ್ಲಾಸ್ ಬಿ. ಸೆಂಟ್ರಾಯ್ಡ್ ಫಾರ್ ಕ್ಲಾಸ್ ಬಿ ವಿಲ್ ಬಿ ಈಕ್ವಲ್ ಟು. ಸೊ ಕ್ಲಾಸ್ ಬಿ ಎಲ್ಲೆಲ್ಲಿದೆ, ಸೊ ಆ ವ್ಯಾಲ್ಯೂಗಳನ್ನ ಮಾತ್ರ ನಾವು ತಗೋಬೇಕು. ಸೊ ಎಕ್ಸ್ 7, 6, 8 ಇದೆ. ಸೊ 7 + 6 + 8, ಕಾಮ ನೆಕ್ಸ್ಟ್ ವೈ ವ್ಯಾಲ್ಯೂಸ್ ಏನೇನಿದೆ, 6, 7, 5 ಇದೆ. ಸೊ 6 + 7 + 5 ಹೋಲ್ ಡಿವೈಡೆಡ್ ಬೈ 3. ಯಾಕೆ? ಟೋಟಲ್ 3 ಇನ್ಸ್ಟೆನ್ಸಸ್ ಇನ ಕ್ಲಾಸಸ್ ಬಿ ಇದೆ, ಅದಕ್ಕೋಸ್ಕರ. ಸೊ ಇವಾಗ ವ್ಯಾಲ್ಯೂಸ್ ಏನಾಗುತ್ತೆ, 7 + 6 ವಿಲ್ ಬಿ 13, 13 + 8 ಅಂತ ಅಂದ್ರೆ ಇಟ್ ವಿಲ್ ಬಿ 21. ನೆಕ್ಸ್ಟ್ 6 + 7 ಅಂತ ಅಂದ್ರೆ 13, 13 + 5 ಅಂತ ಅಂದ್ರೆ 18 ಹೋಲ್ ಡಿವೈಡೆಡ್ ಬೈ 3. ಸೊ ಏನಾಗುತ್ತೆ, ಸೆಂಟ್ರಾಯ್ಡ್ ವ್ಯಾಲ್ಯೂ 3 7s are 21, 3 6s are 18. ಸೊ 7, 6. ಸೊ ಇವಾಗ ಸೆಂಟ್ರಾಯ್ಡ್ ಆಫ್ ಕ್ಲಾಸ್ ಎ ಸಿಕ್ಕಿದೆ, ಸೆಂಟ್ರಾಯ್ಡ್ ಆಫ್ ಕ್ಲಾಸ್ ಬಿ ಸಿಕ್ಕಿದೆ. ನೆಕ್ಸ್ಟ್ ಇನ್ನ ಒಂದೇ ಒಂದು ಸ್ಟೆಪ್ ಉಳ್ಕೊಂಡಿರೋದು. ಸ್ಟೆಪ್ ನಂಬರ್ 2 ಹೋಗೋಣ. ಈಗ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನೋಡಿ ಸೆಂಟ್ರಾಯ್ಡ್ ಅನ್ನ ಕಂಡಿಡ್ದೆ ನಾನು. ಇವಾಗ ನಿಯರೆಸ್ಟ್ ಸೆಂಟ್ರಾಯ್ಡ್ ಬೇಕು ನನಗೆ ಅಂತ ಅಂದ್ರೆ, ಈ ಏನು ಟೆಸ್ಟ್ ಇನ್ಸ್ಟೆನ್ಸ್ ಅನ್ನ ಕೊಟ್ಟಿದಾರಲ್ಲ 6,5 ಅಂತ, ಇದಕ್ಕೆ ಆದಷ್ಟು ಹತ್ರ ಇರುವಂತ ಸೆಂಟ್ರಾಯ್ಡ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಡಿಸ್ಟೆನ್ಸ್? ಯೂಕ್ಲಿಡಿಯನ್ ಡಿಸ್ಟೆನ್ಸ್. ಯೂಕ್ಲಿಡಿಯನ್ ಡಿಸ್ಟೆನ್ಸ್. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಆಫ್ x1, y1, 1 + 2 + 3 + 4 + 5 + 6 + 7 + 8 + 9 + 10 + 11 + 12 + 13 + 14 + 15 + 16 + 17 + 18 + 19 + 20 + 21 + 22 + 23 + 24 + 25 + 26 + 27 + 28 + 29 + 30 + 31 + 32 + 33 + 34 + 35 + 36 + 37 + 38 + 39 + 40 + 41 + 42 + 43 + 44 + 45 + 46 + 47 + 48 + 49 + 50 + 51 + 52 + 53 + 54 + 55 + 56 + 57 + 58 + 59 + 60 + 61 + 62 + 63 + 64 + 65 + 66 + 67 + 68 + 69 + 70 + 71 + 72 + 73 + 74 + 75 +
x2 comma y2 will be equal to root of x2 minus x1 whole square plus y2 minus y1 whole square. ಸರಿನಾ? ಸೊ ಈ ರೀತಿ ಫಾರ್ಮುಲಾ ಬರುತ್ತೆ. ಸೊ ಇವಾಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಟೋಟಲ್ ನಮಗೆ ಎರಡು ಕ್ಲಾಸ್ ಇರೋದು, ಕ್ಲಾಸ್ ಎ ಕ್ಲಾಸ್ ಬಿ. ಸೊ ಕ್ಲಾಸ್ ಎ ದ ಸೆಂಟ್ರಾಯ್ಡ್ ವ್ಯಾಲ್ಯೂ ಇಸ್ 4,2, ಕ್ಲಾಸ್ ಬಿ ದ ಸೆಂಟ್ರಾಯ್ಡ್ ವ್ಯಾಲ್ಯೂ 7,6. ಸೊ ಅವೆರಡನ್ನೂ ಕೂಡ ನಾವು ಅಪ್ಲೈ ಮಾಡಬೇಕು. ಈಗ ಈ ಒಂದು ಜಾಗದಲ್ಲಿ ತಗೋಬೇಕಾ, ಈ ಒಂದು ಜಾಗದಲ್ಲಿ ತಗೋಬೇಕಾ? ನೋಡಿ, ನಾವು ಈ ಜಾಗದಲ್ಲಿ ಇದೀವಿ ಅಂತಂದ್ರೆ ಇದು ಅವ್ರು ಕೊಟ್ಟಿರುವಂತದ್ದು. ಸೊ ಇದರಿಂದ ಹತ್ರ ಇರುವಂತದ್ದನ್ನ ನಾನು ಹುಡುಕ್ತಾ ಇರೋದು. ಸೊ ಏನ್ ಮಾಡಬೇಕು, x1 y1 ವ್ಯಾಲ್ಯೂ ಆಗಿ 6,5 ಏನು ಅವರು ಟೆಸ್ಟ್ ಇನ್ಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ತಗೋಬೇಕು. ಸೊ 6,5 x2 y2. ಸೊ x2 y2 ಅಂತ ಬಂದಾಗ ಫಸ್ಟ್ ನಾವು ಸೆಂಟ್ರಾಯ್ಡ್ ಎ ಇದೆಯಲ್ಲ, ಸೊ ಅದಕ್ಕೆ ನಾವು ಕಂಡುಹಿಡಿತಾ ಹೋಗೋಣ. ಸೊ 4,2. ಸೊ ಇವಾಗ ಕ್ಲಾಸ್ ಎ ದ ಸೆಂಟ್ರಾಯ್ಡ್ ಹತ್ರ ಇದೆಯಾ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇದೀವಿ. ನೋಡೋಣ ವ್ಯಾಲ್ಯೂ ಏನಾಗುತ್ತೆ ಅಂತ. ರೂಟ್ ಆಫ್, ನೋಡಿ ಏನಿರೋದು x2 minus x1, ಸೊ 4 minus 6 whole square plus y2 minus y1 ಅಂತಂದ್ರೆ 2 minus 5 whole square. ಸೊ ವ್ಯಾಲ್ಯೂ ಏನಾಗುತ್ತೆ ರೂಟ್ ಆಫ್ 4 minus 6 ಅಂತಂದ್ರೆ -2, ಸೊ -2 whole square plus 2 minus 5 ಅಂತಂದ್ರೆ ಎಷ್ಟಾಗುತ್ತೆ -3, ಸೊ -3 whole square, which will be equal to -2 into -2, minus minus cancel, 2 2s are 4 आते. So root of 4 plus 3 3s are 9, so root of 13. So root 13 value ಏನು ಆಗುತ್ತೆ, root 13 value will be equal to 3.6055. ಸರಿನಾ? ಸಾಕು. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅಂತಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಗಿವನ್ ಇನ್ಸ್ಟೆನ್ಸ್. ಸೊ ಅವ್ರು ಏನ್ ಟೆಸ್ಟ್ ಇನ್ಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದರಿಂದ ಕ್ಲಾಸ್ ಎ ದು ಸೆಂಟ್ರಾಯ್ಡ್ ಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಬಿ ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಬಿ ಗೆ ಏನಾಗುತ್ತೆ, 6,5 ಅದೇ ರೀತಿ ಉಳ್ಕೊಳ್ಳುತ್ತೆ. x1 y1 ವ್ಯಾಲ್ಯೂ, x2 y2 ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಏನದು 7 ಮತ್ತೆ 6. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, so which will be equal to root of x2 minus x1, 7 minus 6 whole square plus y2 minus y1, that is 6 minus 5 whole square. So value ಏನಾಗುತ್ತೆ, root of 7 minus 6 ಅಂತ ಅಂದ್ರೆ 1, so 1 square plus 6 minus 5 ಅಂತ ಅಂದ್ರೆ 1, so 1 square. So 1 square ಅಂತ ಅಂದ್ರೆ value will be 1, 1 square ಅಂತ ಅಂದ್ರೆ value will be 1, 1 plus 1 will be 2. So root of 2. So root 2 value ಏನು, 1.414. ಲಾಸ್ಟ್ ಕನ್ಕ್ಲೂಷನ್ ಅನ್ನ ಬರೀಬೇಕು. ಸಿಂಪಲ್ ನೋಡಿ, ನಾವೇನು ಕಂಡುಹಿಡಿದ್ವಿ, ನಿಯರೆಸ್ಟ್ ಸೆಂಟ್ರಾಯ್ಡ್ ನಮಗೆ ಬೇಕಿತ್ತು. ಫಸ್ಟ್ ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ದು ಸೆಂಟ್ರಾಯ್ಡ್ ಅನ್ನ ಕಂಡುಹಿಡ್ಕೊಂಡ್ವಿ. ಎರಡನೇ ಸ್ಟೆಪ್ ಅಲ್ಲಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೊಂಡ್ವಿ. ಸೊ ಹೆಸರೇನು ಹೇಳ್ತಾ ಇದೆ, ನಿಯರೆಸ್ಟ್ ಸೆಂಟ್ರಾಯ್ಡ್. ಸೊ ನಿಯರೆಸ್ಟ್ ಸೆಂಟ್ರಾಯ್ಡ್ ಅಂತ ಬಂದಾಗ ನಿಯರೆಸ್ಟ್ ಅಂತಂದ್ರೇನು, ಹತ್ರ ಇರುವಂತದ್ದು. ಸೊ ಡಿಸ್ಟೆನ್ಸ್ ಏನಾಗಿರ್ಬೇಕು, ಕಡಿಮೆ ಆಗಿರ್ಬೇಕು. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಪ್ರಕಾರ ಕ್ಲಾಸ್ ಎ ಗೆ ಕಡಿಮೆ ಇದೆಯಾ ಡಿಸ್ಟೆನ್ಸ್, ಕ್ಲಾಸ್ ಬಿ ಗೆ ಕಡಿಮೆ ಇದೆಯಾ ಡಿಸ್ಟೆನ್ಸ್, 3.6055, 1.414. ಇವೆರಡರಲ್ಲಿ ಸ್ಮಾಲರ್ ವ್ಯಾಲ್ಯೂ ಯಾವುದು, 1.414 ಅಂತಂದ್ರೆ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇಲ್ಲಿದೆ. ಸೊ ಇವರಿಬ್ಬರಲ್ಲಿ ನಿಯರೆಸ್ಟ್ ಯಾರು ಆಗ್ತಾರೆ, ತುಂಬಾ ಹತ್ರ ಇರುವಂತವರು, ಕಡಿಮೆ ವ್ಯಾಲ್ಯೂ ಇರೋರು ಯಾರು, 1.414. ಸೊ 1.414 ಬರ್ಸೋದಕ್ಕೆ ನಾವು ಯಾವ ಕ್ಲಾಸ್ ಅನ್ನ ಯೂಸ್ ಮಾಡಿರೋದು, ಕ್ಲಾಸ್ ಬಿ. ಸೊ ಕ್ಲಾಸ್ ಬಿ ಅನ್ನ ಯೂಸ್ ಮಾಡಿರೋದ್ರಿಂದ ಸೊ ಟೆಸ್ಟ್ ಇನ್ಸ್ಟೆನ್ಸ್ ಕ್ಲಾಸ್ ಏನಾಗುತ್ತೆ, ಕ್ಲಾಸ್ ಬಿ ಆಗುತ್ತೆ. ಸೊ ಲಾಸ್ಟ್ ಕನ್ಕ್ಲೂಷನ್ ಬರೀರಿ. therefore since Euclidean distance of class B is smaller, we can predict class of given test instance is class B. Simple. ಸೊ ಕ್ಲಾಸ್ ಬಿ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಸೊ ಎರಡೆರಡು ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ನಿಮಗೆ 7 ಮಾರ್ಕ್ಸ್ ಗೆ ಈ ಒಂದು ಕ್ವಶನ್ ಅನ್ನ ಕೇಳಿದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.